ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ಶಾಸಕರು ಮತ್ತೆ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಜಿಟಿ ದೇವೇಗೌಡರು ನಮ್ಮ ಜೊತೆಗಿದ್ದಾರೆ ಸರ್. ಪ್ರಮುಖವಾಗಿ ಈ ಭಾಗದ ಪ್ರಬಲ ನಾಯಕರು ಜೆಡಿಎಸ್ಗೆ ಸೀಮಿತವಾಗಿ 4 ಲೋಕಸಭಾ ಕ್ಷೇತ್ರಗಳು ಸೀಮಿತವಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಪ್ರಧಾನಿಗಳು ಮತ್ತೆ ದೇವೇಗೌಡರು ಒಟ್ಟಿಗೆ ಕಾಣಿಸ್ಕೊಳ್ತಾರೆ. ಎಷ್ಟು ಶಕ್ತಿ ಬರ್ತಾ ಇದೆ ಈ 4 ಲೋಕಸಭಾ ಕ್ಷೇತ್ರಕ್ಕೆ ಗೆಲ್ಲೋದಕ್ಕೆ ಸರ್? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, HD ದೇವೇಗೌಡರು ಒಂದೇ ವೇದಿಕೆ ಮೇಲೆ ಕೂರಬೇಕು ಅಂತಕ್ಕಂಥದ್ದು ಜನಗಳ ಒಂದು ಆಶಯ. ಇವತ್ತು ಅದನ್ನು ಈಡೇರಿಸ್ತಾ ಇದ್ದಾರೆ. ಅವ್ರ ಜೊತೆಗೆ HD ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು ಕೂಡ ಬರ್ತಾ ಇರ್ತಕ್ಕಂಥದ್ದು. ಭಾರತೀಯ ಜನತಾ ಪಕ್ಷ, JDS ಪಕ್ಷ ಒಟ್ಟಾಗಿ ಒಂದಾಗಿದ್ದಾರೆ ಅಂತಕ್ಕಂಥದ್ದು ಬಹಳ ಜನಕ್ಕೆ ಏನು ಅಪನಂಬಿಕೆ ಇತ್ತು ಅದು ಸಂಪೂರ್ಣವಾದಂಥ ನಂಬಿಕೆ ಬರುತ್ತೆ, ಉತ್ಸಾಹ ಬರುತ್ತೆ, ಗೆಲುವಿಗೆ ಪೂರಕವಾದಂಥ ವಾತಾವರಣ ನಿರ್ಮಾಣ ಆಗುತ್ತೆ. ನಾನು ಪ್ರಭಾವಿ ಶಾಸಕರು ಅಂತ ಆರಂಭದಲ್ಲಿ ಯಾಕಂತಂದ್ರೆ 2018 ಚುನಾವಣೆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೋಲಿಸಿದಂಥವ್ರು ನೀವು. ಈಗ ದೇವೇಗೌಡರು ನಿಮ್ಗೊಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ, ಸಿದ್ದರಾಮಯ್ಯ ಗರ್ವಭಂಗ ಮಾಡಬೇಕು ಅಂತ. ದೇವೇಗೌಡರು, ಜಿಟಿ ದೇವೇಗೌಡರು ಯಾವ ರೀತಿ ತಂತ್ರಗಾರಿಕೆಯನ್ನು ಮಾಡಿದ್ದಾರೆ ಸಿದ್ದರಾಮಯ್ಯ ಗರ್ವಭಂಗ ಮಾಡೋದಕ್ಕೆ, ಮತ್ತೆ ಇವರಿಬ್ಬರ ಜೋಡಿ ಪ್ರಧಾನಿಗಳು ಮತ್ತೆ ದೇವೇಗೌಡರ ಜೋಡಿ ಇದನ್ನ ನಿಜವಾಗ್ಲೂ ಕೂಡ ಗರ್ವಭಂಗ ಮಾಡೋದಕ್ಕೆ ಇದು ಕಾರಣ ಆಗುತ್ತೆ. ಪ್ರಮುಖವಾಗಿ ಕಾರ್ಯಕ್ರಮ ಏನು, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿದೆ, ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಯಾಗಿ, DK ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿ ಭಾರಿ ಸಾಹಸವನ್ನು ಈ ಚುನಾವಣೆಯಲ್ಲಿ ಮಾಡ್ತಾ ಇದೆ. ವಿಶೇಷವಾಗಿ ಮೈಸೂರು, ಚಾಮರಾಜನಗರ ಇದು ಮುಖ್ಯಮಂತ್ರಿಗಳು ಪ್ರತಿಷ್ಠೆಯ ಕ್ರಮವಾಗಿ ತಗೊಂಡಿದ್ದಾರೆ. ರಾಮನಗರ, ಅಲ್ಲಿ ಗ್ರಾಮಾಂತರ, ಬೆಂಗಳೂರು ಗ್ರಾಮಾಂತರನೂ ಕೂಡ DK ಶಿವಕುಮಾರ್ ಅವರು ಭಾಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಅವ್ರು ನಮ್ಮ ಸ್ವಂತ ಪ್ರತಿಷ್ಠೆ ಅಂತಕ್ಕಂಥದ್ದು. ಇದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಿಸಿದ್ರೇ ನಮಗೆ ಮುಂದೆ ಕಾಂಗ್ರೆಸ್ಸಲ್ಲಿ ಅಸ್ತಿತ್ವ ಉಳಿತಕ್ಕಂಥದ್ದು. ದೇಶದಲ್ಲಿ ಎಲ್ಲೆಡೆ ಕಾಂಗ್ರೆಸ್ನ ಅಸ್ತಿತ್ವ ಕುಸಿತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಾದರೂ ಕಾಂಗ್ರೆಸ್ನ ಅಸ್ತಿತ್ವ ಉಳಿವಿನ ಪ್ರಶ್ನೆ ಈ ಚುನಾವಣೆಯಲ್ಲಿದೆ ಅಂತಕ್ಕಂಥದ್ದು ಮನಗಂಡು ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅವರು ಎಲ್ಲೊಂದು ಕಡೆ ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡ್ತಾರೆ ಅನ್ನೋ ಬಗ್ಗೆ ಚರ್ಚೆ ಇದೆ. ಮುಖ್ಯಮಂತ್ರಿಗಳು ದಿಢೀರಾಗಿ ಭೇಟಿಯನ್ನು ಮಾಡಿದ್ರು. ಇದೇ ಶ್ರೀನಿವಾಸ್ ಪ್ರಸಾದ್ ಅವರು ವಿರುದ್ಧವಾಗಿ ಸಿದ್ದರಾಮಯ್ಯ ಮಾತಾಡಿದ್ರು, ಮತ್ತೆ ಸಿದ್ದರಾಮಯ್ಯ ವಿರುದ್ಧವಾಗಿ ಶ್ರೀನಿವಾಸ್ ಪ್ರಸಾದ್ ಅವರು ಮಾತಾಡಿದ್ರು. ಇದೆಲ್ಲೊಂದು ಕಡೆ ನಿಮ್ಮ ಅಭ್ಯರ್ಥಿಗೆ ಹಿನ್ನಡೆ ಆಗುತ್ತೆ ಅನ್ಸುತ್ತೆ ಸರ್? ಶ್ರೀನಿವಾಸ್ ಪ್ರಸಾದ್ ಒಂದು ವಿಶೇಷ ವ್ಯಕ್ತಿತ್ವ ಉಳ್ಳಂಥ ಒಬ್ಬ ರಾಜಕಾರಣಿ. ಅವರೇ ಸಭೆ ಮಾಡಿ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿ ಅವರು ಎಲ್ಲಿವರೆಗಿದ್ದಾರೆ ಅಂದರೆ, ನಮ್ಮ ಮನೆಯವ್ರಿಗೂ ಕೂಡ ನಾನು ಸೀಟಿಗೆ ರೆಕಮೆಂಡ್ ಮಾಡಲ್ಲ, ರಾಜಕೀಯ ಮಾಡಲ್ಲ, ಯಾವುದಾದ್ರು ಒಳ್ಳೆಯ ಸ್ನೇಹಿತರು ಬಂದರೆ ಅವ್ರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಮಾಡ್ತೇನೆ ಹೊರತು ನಾನು ಯಾವುದೇ ರಾಜಕೀಯ ಮಾಡಲ್ಲ ಅಂತ ಹೇಳಿರುವಾಗ ಅವ್ರು ಕಾಂಗ್ರೆಸ್ ಪಕ್ಷದ ಕಡೆ ಮಾಡೋ ಪರಿಸ್ಥಿತಿ ಇಲ್ಲ. ಇವತ್ತು ವಿಜಯೇಂದ್ರನೂ ಹೋಗಿದ್ದಾರೆ, ಇವತ್ತು ಯಡಿಯೂರಪ್ಪನೂ ಭೇಟಿ ಮಾಡ್ತಾರೆ. ಅವ್ರು BJPನಲ್ಲೇ ಲೋಕಸಭಾ ಸದಸ್ಯರಾಗಿದ್ದಾರೆ 5 ವರ್ಷ. ಹಂಗಾಗಿ ಇವತ್ತು BJPಲಿದ್ದಾರೆ ಅಂತಕ್ಕಂಥದ್ದೇ ಎಲ್ಲ ಜನಗಳ ಮನಸ್ಸಲ್ಲಿದೆ. ಅವ್ರು ತಮ್ಮ ರಾಮಸ್ವಾಮಿಯವ್ರು ಮಾತ್ರ ಕಾಂಗ್ರೆಸ್ಗೆ ಹೋಗಿದ್ದಾರೆ ಅಷ್ಟೇ, ಅದರಲ್ಲೇನು ವಿಶೇಷತೆ ಇಲ್ಲ. ವಿಶೇಷತೆ ಇಲ್ಲ ಅಂತಂದ್ರೆ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ರಲ್ಲ ಸರ್, ನಿಮ್ಮ ಕಾಂಗ್ರೆಸ್ ಮೇಲೆ ಸ್ವಲ್ಪ ಒಲವಿರಲಿ ಅನ್ನೋ ಮಾತನ್ನು ಕೂಡ ಸಿದ್ದರಾಮಯ್ಯ ಹೇಳಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಅವರ ಬಳಿ. ನಿಮಗೆ ಅವರಿಗೆ, ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅಭದ್ರತೆ ಕಾಡ್ತಾ ಇದೆ ಅಂತಕ್ಕಂಥದ್ದಕ್ಕೆ ಅವರು ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಭೇಟಿ ಮಾಡಿರೋದೇ ಸಾಕ್ಷಿ. ಅವರು ನಿರಂತರವಾಗಿ ಮಂತ್ರಿಯಿಂದ ಇವ್ರನ್ನ ತೆಗೆದಾಗಿಂದ ಇವತ್ತಿನವರೆಗೂ ಕೂಡ ಬದ್ಧ ವೈರಿಗಳಾಗಿ ನಡ್ಕೊಂಡ್ ಬಂದಿದ್ದಾರೆ. ಈ ಚುನಾವಣಾ ಸಂದರ್ಭದಲ್ಲಿ ಅವ್ರ ಮನೆಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಅಭದ್ರತೆ ಕಾಡ್ತಾ ಇದೆ, ನಾವು ಗೆಲ್ಲಕ್ಕಾಗಲ್ಲ ಅಂತ. ಅದಕ್ಕೋಸ್ಕರ ಶ್ರೀನಿವಾಸ್ ಪ್ರಸಾದ್ ಅವರು ಬೇರೆ ಬೇರೆಯವರ ಮನೆ ಬಾಗಿಲು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಮ್ಗೇನಾದ್ರು ಭಯ ಇದೆ ಸರ್? ಬಿಜೆಪಿ ಮತ್ತೆ JDS ನಾಯಕರಿಗೆ ಸಿದ್ದರಾಮಯ್ಯ ಎಲ್ಲ ಹೋದ್ರು ಪ್ರಚಾರ ಮಾಡ್ತಾ ಇದ್ದಾರೆ, ಒಂದ್ ರೀತಿ ಯಾವ ಮುಖ ಇಟ್ಕೊಂಡು ಚುನಾವಣೆ ಮತವನ್ನ ಕೇಳ್ತಾ ಇದ್ದಾರೆ. ಇಬ್ರು ಕೂಡ ಮಾನ್ಗೀಟರ್ ಪದವನ್ನ ಬಳಕೆಯನ್ನ ಮಾಡ್ತಾರೆ BJP JDS ಮುಖ್ಯಮಂತ್ರಿ ನಿನ್ನೆ ದಿನ ಕೊಳ್ಳೇಗಾಲದಲ್ಲಿ.
ಅವ್ರು ಯಾಕೆ ಪದಗಳು ಬಳಸ್ತಾರೋ ಗೊತ್ತಿಲ್ಲ ನನಗೆ. JDS BJP ಅವ್ರಿಗೆ ಮಾನಮರ್ಯಾದೆ ಅನ್ನೋದೇ ಆದರೆ ಶ್ರೀನಿವಾಸ್ ಪ್ರಸಾದ್ ಅವರು BJP ಅವ್ರಿಗೆ BJP ರಾಜೀನಾಮೆ ಕೊಟ್ಟಿಲ್ಲ, ನಿವೃತ್ತಿ ಘೋಷಣೆ ಮಾಡಿದರೆ BJPಲೇ ಇದ್ದಾರೆ. ಅವ್ರ ಹಳೆಯ BJP MLA ಏನಾಗಿದೆ ಹರ್ಷವರ್ಧನ್ ಇದ್ದಾರೆ. ಹಿಂಗಿರುವಾಗ ಅವ್ರ ಮನೆಗೆ ಹೋಗಿ ಇವರು ನಮ್ಮ ಜೊತೆ ಬನ್ನಿ ಅಂತ ಕರೀತಾರಲ್ಲ, ಅವ್ರಿಗಿದೆಯಾ? ಅವ್ರು ಯೋಚನೆ ಮಾಡ್ಬೇಕು. ನಮಗೂ ಇಲ್ಲ ಮಾನ ಮರ್ಯಾದೆ, ರಾಜಕೀಯದಲ್ಲಿದ್ದು ಮುಖ್ಯಮಂತ್ರಿಯಾಗಿ ಆ ಗತ್ತು ಆ ಗಾಂಭೀರ್ಯತೆ ಮಾತಾಡೋ ರೀತಿ ನಡವಳಿಕೆಯಲ್ಲಿ ತೋರಿಸ್ಬೇಕಲ್ಲ. ಅದನ್ನ ಬಿಟ್ಟು ನೀವೇ ಆ ಕೆಲಸ ಮಾಡ್ತಾ ಇದ್ದು ನೀವು ಮಾಡ್ತಾ ಇರೋದನ್ನ BJP JDS ಮೇಲೆ ಹೇಳ್ತಾ ಇದ್ದೀರಿ, ಸರಿಯಲ್ಲ. ಕೊನೆ ಪ್ರಶ್ನೆ ಸರ್, ಈ ಒಂದು ಲೋಕಸಭಾ ಕ್ಷೇತ್ರಗಳು 4 ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ಮೋದಿ ಮತ್ತೆ ದೇವೇಗೌಡರು ಯಡಿಯೂರಪ್ಪ ಪ್ರಚಾರವನ್ನು ಮಾಡ್ತಾರೆ. ಇಷ್ಟು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲುವಂತ ವಿಶ್ವಾಸ ಇದೆ. ಮತ್ತೆ ಎಲ್ಲೋ ಒಂದ್ ಕಡೆಗೆ ಪ್ರತಿಷ್ಠೆ ಚುನಾವಣೆ ಆಗಿದೆ ಮುಖ್ಯಮಂತ್ರಿಗಳಿಗೆ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ಹೀಗಾಗಿ ಅಂತಿಮವಾಗಿ ಗೆಲ್ಲೋರು ಯಾರು? ಅಂತಿಮವಾಗಿ ಫೈನಲ್ ಆಗಿ ದೇವೇಗೌಡರಿಗೂ ಕೂಡ ಇದು ಪ್ರತಿಷ್ಠೆ ಚುನಾವಣೆ ಆಗಿದೆ. ನೋಡಿ, ಯಾರು ಏನೇ ಹೇಳಿ, ಸಿದ್ದರಾಮಯ್ಯನವರು 13ರಿಂದ ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ 2014ರಲ್ಲಿ ಅವರು ಗೆಲ್ಲಕ್ಕಾಗಲಿಲ್ಲ. ಮತ್ತೆ 2019ರಲ್ಲೂ ಕೂಡ ಅವರು ಗೆಲ್ಲಕ್ಕಾಗಿಲ್ಲ. 2024ರಲ್ಲೂ ಕೂಡ ಅವರು ಗೆಲ್ಲಕ್ಕಾಗಲ್ಲ. ಇದು ಗ್ಯಾರಂಟಿ. ತಾವು ಗೌರವಭಂಗ ಮಾಡ್ತೀರಾ ಸರ್? ದೇವೇಗೌಡರು ಹೇಳಿದ್ರಲ್ಲ, ನಾವು ನಮ್ಮ ಅಭ್ಯರ್ಥಿ ಗೆಲ್ಲಿಸ್ತೀವಿ. ಅವರ ಭಾಷೆನಲ್ಲಿ ಏನ್ ಬೇಕಾದ್ರೆ ಅರ್ಥ ಮಾಡ್ಕೋಬಹುದು. ನಂದೇ ಅವತ್ತು ಕೂಡ ನಮ್ಮ ನಿಷ್ಠೆ, ನಮ್ದವ್ರನ್ನ ನಾವು ನಂಬಿಕೆಯಿಂದ ಯಾರು ಈಗ ನಾವು ಪಾಲ್ದಾರಿಕೆ ಮಾಡ್ಕೊಂಡಿದೀವಿ, BJP JDS ಆನೆಸ್ಟ್ ಆಗಿ ಅವ್ರು ಕರೀದೇ ಇರಲಿ. ನಮ್ಮವು 3 ಅಭ್ಯರ್ಥಿಗಳು ಕೋಲಾರ, ಮಂಡ್ಯ, ಹಾಸನ್ನು. BJP 25 ಅಭ್ಯರ್ಥಿಗಳು ಇರೋ ಕಡೆ ಕೆಲವರು ಇವ್ರು ಫೋಟೋ ಹಾಕಲ್ಲ, ಕೆಲವರು ಕರೆಯಲ್ಲ. ನಾವು ಅದು ಯಾವುದನ್ನು ಇಟ್ಕೊಳ್ಳೋ ಪ್ರಶ್ನೆ ಇಲ್ಲ. ಇದು ಜನತಾದಳದ ವರಿಷ್ಠರ ಆದೇಶ. HD ಕುಮಾರಸ್ವಾಮಿ ಅವರು, HD ದೇವೇಗೌಡರು, ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರವರು ಕಟ್ಟುಬದ್ಧತೆಯಿಂದ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಇನ್ನು ಮುಂದೆ ಪರ್ಮನೆಂಟ್ ಆಗಿ ನಾವು BJP JDS ಜೊತೆ ಹೋಗೋದು, ಯಾವುದೇ ಚುನಾವಣೆ ಬಂದರೂ ಕೂಡ. ಆದ್ರಿಂದ ನಾವೇ ನಮ್ಮ ಅಭ್ಯರ್ಥಿ ಅಂತ ಹೇಳಿ ತಿಳ್ಕೊಂಡು ಎಲ್ಲರೂ ಕೆಲಸ ಮಾಡಬೇಕು, ಗೆಲ್ಲಿಸಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದು ರಾಜ್ಯದಲ್ಲಿ ಈ ಬಾರಿ ನಡೀತಾ ಇದೆ. BJP JDS ವಿಲನ್ ಆಗುತ್ತೆ ಸರ್. ಈಗ ಹೇಳಿದ್ದಾರೆ, ಆಫ್ಟರ್ ಚುನಾವಣೆ ಆದ್ಮೇಲೆ BJP ಜೊತೆಗೆ JDS ವಿಲನ್ ಆಗ್ಬಿಡುತ್ತೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಈಗ ನಿತೀಶ್ ಕುಮಾರ್ ಅವರು ಮತ್ತೆ ಮೋದಿ ಜೊತೆ ಸೇರಿದ್ರು, ಪಕ್ಷ ವಿಲೀನ ಮಾಡಿದಾರ? ಮಹಾರಾಷ್ಟ್ರದಲ್ಲಿ ವಿಲೀನ ಮಾಡಿದಾರ? ಎಲ್ಲಿ BJP ಜೊತೆ ಅಲ್ಲಿಯ ಪ್ರಾದೇಶಿಕ ಪಕ್ಷಗಳು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಅವ್ರು ಯಾರೂ ವಿಲೀನ ಮಾಡಿಲ್ಲ. ಅವ್ರ ಅಸ್ತಿತ್ವ ಉಳಿಸ್ಕೊಂಡು ಗಟ್ಟಿಯಾಗಿದ್ದಾರೆ. ನಾವು 19 ಸೀಟು MLA ಶಾಸಕರಿದ್ದೀವಿ, 7 ಜನ MLCಗಳಿದ್ದೀವಿ. ಹಿಂಗಿದ್ದು ಕೂಡ ಎಲ್ಲೋ ಕಳೆದ ಬಾರಿ ಸ್ವಲ್ಪ ಹಿನ್ನಡೆ ಆಗಿದೆ ಅನ್ನೋ ಕಾರಣಕ್ಕೆ ಪಕ್ಷ ಮರ್ಜ್ ಮಾಡ್ಲಿಕ್ಕೆ ಬಿಡಲ್ಲ. ಈ ಪ್ರಾದೇಶಿಕ ಪಕ್ಷವನ್ನೇ ಕಟ್ಟಿ ಮತ್ತೆ ಅಧಿಕಾರಕ್ಕೆ ಈ ಜನತಾದಳನೇ ತರ್ತಕ್ಕಂಥ ಪ್ರಯತ್ನ ಇದೆಯೇ ಹೊರತು ನಾವು ಅವ್ರ ಜೊತೆ ವಿಲೀನ ಆಗೋ ಪ್ರಶ್ನೆ ಇಲ್ಲ. ಇದಿಷ್ಟು GT ದೇವೇಗೌಡರ ಮಾತು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಅವರ ಜೊತೆಗೆ ಕೃಷ್ಣ GB, ನ್ಯೂಸ್ 18 ಕನ್ನಡ, ಮೈಸೂರು.